ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್ 71ಗೆ. ಸೊ ಬನ್ನಿ, ಇವತ್ತಿನ ದಿನ ನಾವು ನೋಡೋಣ ಮುಂದೆ ಬರುವ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ನಿಮಗೆ ಯೂನಿವರ್ಸಿಂದ ಟ್ಯಾರೋ ಕಾರ್ಡಿಂದ ಏನು ಗೈಡೆನ್ಸ್ ಬರ್ತಾ ಇದೆ, ಏನು ನಿಮಗೆ ಮೆಸೇಜಸ್ ಬರ್ತಾ ಇದೆ, ಏನು ಮಾಡಬೇಕು ಏನಿಲ್ಲ ಅಂತ ಹೇಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ರೀಡಿಂಗ್ ಜೊತೆಗೆ ಅಲೈನ್ ಆಗ್ತೀರಾ. ನೀವು ಎಷ್ಟು ಅಲೈನ್ ಆಗ್ತೀರಾ ಅಷ್ಟು ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಕ್ವಶನ್ಸ್ ಏನೇ ಇದ್ರು ಕಮೆಂಟ್ ಮುಖಾಂತರ ಹೇಳಿ, ನಾನು ನಿಮಗೆ ಆನ್ಸರನ್ನು ಖಂಡಿತ ಮಾಡ್ತೀನಿ, ಸ್ವಲ್ಪ ಲೇಟ್ ಆದರೂ ಕೂಡ. ಓಕೆ, ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ. ರೀಡಿಂಗ್ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಯಾಕಂತಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಬರುವಂಥ ದಿನಗಳಲ್ಲಿ ನಿಮಗೆ ಏನು ಒಂದು ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದೆ ಅಂತ ಚೆಕ್ ಮಾಡೋಣ. ನಿಮ್ಮ ಒಂದು ಜಾಬ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು. ಓಕೆ, ಗೈಡೆನ್ಸನ್ನು ನಂತರ ತಗೊಳ್ಳೋಣ. ನಿಮ್ಮ ಕರಿಯರ್ ರಿಲೇಟೆಡ್ ಏನಿದೆ ತುಂಬ ಚೆನ್ನಾಗಿರುವಂಥ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ನೀವು ತುಂಬ ಫೋಕಸ್ಡ್ ಇದ್ದೀರಾ ಪ್ರೆಸೆಂಟಲ್ಲಿ ಕೂಡ, ಇನ್ ಫ್ಯೂಚರಲ್ಲಿ ಬರುವಂಥ ದಿನಗಳಲ್ಲಿ ಕೂಡ ನಿಮ್ಮ ಕರಿಯರ್ ರಿಲೇಟೆಡ್ ನೀವು ತುಂಬಾ ಫೋಕಸ್ಡ್ ಇದ್ದೀರಾ. ಓಕೆ, ಡಿಸ್ಟ್ರಾಕ್ಷನ್ಸ್ ಇಲ್ಲ. ನೀವು ದುಡ್ಡನ್ನು ಅಂದರೆ ಈ ಒಂದು ಕರಿಯರ್ಗೆ ಎಷ್ಟು ಪ್ರಯಾರಿಟಿ ಕೊಡ್ತೀರಾ ಅಷ್ಟು ನಿಮಗೆ ನಿಮ್ಮ ಫೈನಾನ್ಸ್ ಸ್ಟೇಬಲ್ ಆಗಿರುತ್ತೆ. ಇಲ್ಲಿ ತೋರಿಸ್ತಾ ಇದೆ ಸ್ಟೆಬಿಲಿಟಿ ಇದೆ. ನಿಮ್ಮ ಒಂದು ಕರಿಯರಲ್ಲಿ ನಿಮಗೆ ಸ್ಟೆಬಿಲಿಟಿ ಬರುತ್ತೆ. ತೊಂದರೆ ಏನು ಕಾಣ್ತಾ ಇಲ್ಲ ನನಗೆ. ಹಾರ್ಮನಿ ಇದೆ, ಸ್ಟೆಬಿಲಿಟಿ ಇದೆ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಕರಿಯರ್ ವೈಸ್ ನಾವು ನೋಡಿದಾಗ ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಮಾಡ್ತಾ ಇರೋವಂಥ ಜಾಬಲ್ಲಿ ಹೆಚ್ಚಿನ ಪ್ರಯಾರಿಟಿ ದುಡ್ಡಿಗಾಗಿ ಕೊಡ್ತೀವಿ. ಓಕೆ, ಇಲ್ಲಿನೂ ಕೂಡ ಅದೇ ರೀತಿಯಾಗಿರೋದು. ನೀವು ದುಡ್ಡಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀರಾ, ಅಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್, ನಿಮ್ಮ ಎಲ್ಲೋ ಒಂದು ಕಡೆ ಹಿಂದುಳಿಯೋ ಚಾನ್ಸಸ್ ಇದೆ. ಜಾಬ್ ಇರ್ಬೋದು ಅಥವಾ ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು. ಫೋಕಸ್ ಎದಕ್ಕೆ ಮಾಡಿ, ನೀವು ಏನು ವರ್ಕ್ ಮಾಡ್ತಾ ಇದ್ರೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿದರೆ ನಿಮಗೆ ದುಡ್ಡಿನ ಮೇಲೆ ಕೂಡ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ, ದುಡ್ಡಿನಲ್ಲಿ ಕೂಡ. ಇನ್ನು ನಿಮ್ಮ ರಿಲೇಷನ್ಶಿಪ್ ಯಾವ ರೀತಿ ಇರುತ್ತೆ ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ತೊಂದರೆ ಬರುವಂಥ ಚಾನ್ಸಸ್ ಇದೆ. ಇವಾಗೆಲ್ಲೋ ಕರೆಕ್ಟ್ ಆಗಿರ್ಬೋದು, ಇನ್ನು ಫ್ಯೂಚರಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮದೇ ಆದಂತಹ ಒಂದು ಝೋನಲ್ಲಿ ನೀವು ಕಳೆದು ಹೋಗಿರ್ತೀರಾ. ಎಲ್ಲ ನಿಮ್ಮ ಮುಂದೆ ಕ್ಲಾರಿಟಿ ಇದ್ದರೂ ಕೂಡ ನೀವು ಕಣ್ ತೆಗೆದು ನೋಡಬೇಕು ಅನ್ನೋಂಥ ಭಾವನೆ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಥಾಟ್ಸ್ಗಳು, ನಿಮ್ಮ ವಿಚಾರಗಳು, ನೆಗೆಟಿವ್ ವಿಚಾರಗಳು ನಿಮ್ಮನ್ನು ಹಿಟ್ ಮಾಡ್ತಾ ಇರುತ್ತೆ. ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಏನೋ ಪ್ರಾಬ್ಲಮ್ ಇದೆ, ನಿಮ್ಮಲ್ಲೇ ನೀವು ಅಂದ್ಕೊಳ್ಳೋದು. ಓಕೆ, ಆ ರೀತಿ ಚಾನ್ಸಸ್ ಇದೆ. ಒಂದು ಸ್ವಲ್ಪ ನೀವು ಅದ್ರ ಬಗ್ಗೆ ಕೇರ್ ಮಾಡಿ. ಹೆಲ್ತ್ ವೈಸ್ ಕೂಡ ಅಷ್ಟೇನು ನನಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ. ಹೆಲ್ತ್ ವೈಸ್ ಕೂಡ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಇನ್ನೂ ನಿಮಗೆ ನಾನು ಕ್ಲಾರಿಟಿ ಕೊಡಬೇಕು ಅಂತಂದರೆ, ಹೆಲ್ತಲ್ಲಿ ಇವಾಗ ಆಗಿ ನಡೀತಾ ಇದೆ, ಇನ್ನು ಫ್ಯೂಚರಲ್ಲಿ ನಿಮಗೆ ಏನಾಗುತ್ತೆ, ಏನಾದರೂ ಓವರ್ ಆಗಿ ನೀವು ಮಾಡೋ, ಫಾರ್ ಎಕ್ಸಾಂಪಲ್ ನೀವು ಒಂದೇನೋ ಆಸ್ಪೆಕ್ಟ್ ಇಟ್ಕೊಂಡಿರ್ತೀರ, ನಿಮ್ಮ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ. ಓಕೆ, ಅಲ್ಲಿ ಎಲ್ಲೋ ಒಂದು ಕಡೆ ನೀವು ಅದನ್ನು ಜಾಸ್ತಿಯಾಗಿ ಮಾಡೋದು. ಓಕೆ, ಸೊ ಅಲ್ಲಿ ನಿಮಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಮಾಡೋದು, ಓವರ್ ಆಗಿ ಥಿಂಕ್ ಮಾಡೋದು, ಮತ್ತು ಸೆಲ್ಫ್ ಕೇರ್ ಮಾಡ್ಕೊಳ್ಳದೆ ಇರುವಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಸೊ ಎಷ್ಟು ರಿಲೇಟ್ ಆಗುತ್ತೆ ಅಂತ ಒಂದು ಸಾರಿ ನೀವು ಕೂಡ ಚೆಕ್ ಮಾಡಿ ನೋಡಿ. ಇವಾಗ ಯಾಕಂದ್ರೆ ಹೆಲ್ತ್ ಇಶ್ಯೂಸ್ ಏನೋ ಬರುತ್ತೆ ಅಂತಂದರೆ ಅದು ಒಂದೇ ದಿನಕ್ಕೆ ಬರುವಂಥದ್ದಲ್ಲ, ಅದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಇವತ್ತು ನಾಳೆ ನಾಡದ್ದು, ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅಲ್ವಾ. ಅದಕ್ಕೆ ಸಡನ್ನಾಗಿ ನಿಮಗೆ ಬರುವಂಥ ಇಶ್ಯೂ ಅಲ್ಲ ಇದು. ಈಗೇನು ನೀವು ಮಾಡ್ತಾ ಇದ್ರೆ ಇದರಿಂದಾನೇ ಏನೋ ಬರುವಂಥ ಚಾನ್ಸಸ್ ಇದೆ. ಇನ್ನು ನಿಮಗೆ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ನಾನು ಇಲ್ಲಿ ಹೇಳಿದೆ ನಿಮಗೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇರಬಹುದು. ಅದು ನಿಮಗೆ ಎಂಗ್ಸೈಟಿ ಕ್ರಿಯೇಟ್ ಮಾಡುತ್ತೆ, ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಓಕೆ, ಅದೇ ನಿಮ್ಮ ಒಂದು ಫೈನಾನ್ಸ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಎಲ್ಲ ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ. ನಿಮ್ಮ ಮೈಂಡ್ ಸ್ಟೇಬಲ್ ಆಗಿಲ್ಲ ಅಂತಂದರೆ ನಿಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಿಮ್ಮ ಮೈಂಡ್ ಸ್ಟೇಬಲ್ ಆಗಿಲ್ಲ ಅಂತಂದರೆ ನಿಮ್ಮ ಬಾಡಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಫಿಸಿಕಲಿ ನೀವು ವೀಕ್ ಆಗ್ತೀರಾ. ಫಿಸಿಕಲಿ ನಿಮಗೆ ಏನಾದರೂ ತೊಂದರೆ ಆಗಿದೆ ಅಂದರೆ ಅಫ್ಕೋರ್ಸ್ ನಿಮಗೆ ನಿಮ್ಮ ಒಂದು ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದು, ನಿಮ್ಮ ಒಂದು ಫೈನಾನ್ಸಲ್ಲಿ ಪ್ರಾಬ್ಲಮ್ ಆಗೋದು ಅಲ್ವಾ. ಅದಕ್ಕೆ ಒಂದು ಸಾರಿ ನೋಡಿ, ಚೆಕ್ ಮಾಡಿ. ಹಾಗೇನಾದರೂ ನಿಮಗೆ ಅನ್ನಿಸ್ತಾ ಇದೆ ಅಂತಂದರೆ ಯೂನಿವರ್ಸ್ ಮುಂಚೆನೇ ನಿಮಗೆ ಈ ರೀತಿ ಎಲ್ಲ ಹೇಳ್ತಾ ಇದೆ. ಇನ್ನು ಗೈಡೆನ್ಸ್ ಒಂದು ನೋಡ್ಕೊಂಡು ಬಿಡೋಣ ಏನಿದೆ ಅಂತ ಹೇಳಿ. ಗೈಡೆನ್ಸ್ ಏನು ಬರ್ತಾ ಇದೆ ಮೀನರಾಶಿಯವರಿಗೆ, ಗೈಡೆನ್ಸ್ ಏನು ಬರ್ತಾ ಇದೆ. ಓಕೆ, ಸ್ಟೆಬಿಲಿಟಿ ಇದೆ. ಇವಾಗ ತೊಂದರೆಗಳಿದ್ರೂ ಕೂಡ ನೀವು ಸ್ಟೇಬಲ್ ಆಗಿರಬೇಕು. ದುಡ್ಡಲ್ಲಿ ನೀವು ಸ್ಟೆಬಿಲಿಟಿಯನ್ನು ತೊಗೊಂಡು ಬರಬೇಕು. ಫೈನಾನ್ಸಲ್ಲಿ ಸ್ವಲ್ಪ
ಸ್ಟೆಬಿಲಿಟಿಯನ್ನು ತೊಗೊಂಡು ಬರಬೇಕು ಅಂತ ನಿಮಗೆ ಹೇಳ್ತಾ ಇರೋವಂಥದ್ದು. ಮಾನಸಿಕವಾಗಿ ನೀವು ಕುಗ್ಗಿ ಹೋಗ್ತೀರಾ, ಆವಾಗ ನಿಮಗೆ ಹೆಲ್ತ್ ಇಶ್ಯೂಸು ಕೂಡ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನಿಮಗೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ದುಡ್ಡಲ್ಲಿ ಸ್ಟೇಬಲ್ ಆಗಿರಿ. ಫೈನಾನ್ಸ್ ವೈಸ್ ಬಂದಾಗ ಎಲ್ಲೋ ಸ್ಟಕ್ ಆಗಿ ನಿಲ್ಲೋದು ಬೇಡ. ನಿಮಗೆ ಏನು ಅಪಾರ್ಚುನಿಟೀಸ್ ಇರುತ್ತೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲಾನು ಅಪಾರ್ಚುನಿಟಿ ಇದೆ, ಎಲ್ಲ ನಿಮ್ಮ ಹತ್ರ. ಇನ್ ಕೇಸ್ ತಿಳ್ಕೊಳ್ಳಿ, ನಿಮ್ಮ ಹತ್ರ ಇವಾಗ ದುಡ್ಡಿದೆ, ಅದನ್ನು ನೀವೇನಾದರೂ ಎಕ್ಸ್ಪ್ಯಾಂಡ್ ಮಾಡಬೇಕು, ನಿಮ್ಮ ಬಿಸ್ನೆಸ್ ಅಥವಾ ನಿಮ್ಮ ಒಂದು ಜಾಬಲ್ಲಿ ಏನಾದರೂ ಇನ್ನೂ ನೀವು ಹೆಚ್ಚಿಂದು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗೂ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಥಿಂಕ್ ಮಾಡ್ತಾ ಇರ್ಬೋದು, ನೀವು ವಿಚಾರ ಮಾಡ್ತೀರಾ ಅದ್ರ ಬಗ್ಗೆ, ಎಕ್ಸ್ಪ್ಯಾಂಡ್ ಮಾಡೋದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಾ. ಓಕೆನಾ? ರೀಡಿಂಗ್ ನಿಮಗೆ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ರೆಸೊನೇಟ್ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.